ಒಂದು ಏರ್ಕ್ರಾಫ್ಟ್ ಪ್ರತಿ ಬಾರಿ ಆಕಾಶದಲ್ಲಿ ಸೇಫ್ ಆಗಿ ಹಾರಾಡಬೇಕಂದ್ರೆ ಈ ಒಂದು ಪ್ರೊಫೆಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಪೈಲಟ್ ಒಂದು ಏರ್ಕ್ರಾಫ್ಟ್ನ ಹೇಗೆ ಜವಾಬ್ದಾರಿಯಿಂದ ಫ್ಲೈ ಮಾಡ್ತಾರೋ ಅದೇ ರೀತಿ ಒಂದು ಈಕ್ವಲಿ ಇಂಪಾರ್ಟೆನ್ಸ್ ಇರುವಂತ ಪ್ರೊಫೆಷನಲ್ ಇದೆ, ಅದೇ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರ್. ಬಟ್ ಈ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರ್ ಆಗೋದು ಹೇಗೆ, ಇದಕ್ಕೆ ಬೇಕಾಗಿರುವಂತ ಕ್ವಾಲಿಫಿಕೇಶನ್ ಏನು, ಇವರು ಅರ್ನ್ ಮಾಡುವಂತ ಸ್ಯಾಲರಿ ಎಷ್ಟು, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ DGCA ಮುಖಾಂತರ ನೀವು ಲೈಸೆನ್ಸ್ ಪಡೆಯೋದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ಕಲಿಯೋಣ. ನೀವು ಬರುವ ಸ್ಟೂಡೆಂಟ್ ಆಗಿದ್ರೆ ಅಥವಾ ಏವಿಯೇಷನ್ ಇಂಡಸ್ಟ್ರಿಗೆ ಶಿಫ್ಟ್ ಮಾಡಬೇಕಂತಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ದೀಸ್ ಸ್ಟೆಪ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂಡ್ ಸ್ಟೆಪ್ ನಂಬರ್ 3 ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಾವು ನೋಡುವಂತ ಏರ್ಕ್ರಾಫ್ಟ್ಗಳು ಹಲವಾರು ರೀತಿಯ ಸೇಫ್ಟಿ ಚೆಕ್ಕಿಗೆ ಒಳಗಾಗುತ್ತೆ. ಲೈಕ್ ಏರ್ಕ್ರಾಫ್ಟ್ನ ಪ್ರೆಷರ್ನ ಟೆಸ್ಟ್ ಮಾಡೋದು, ಏರ್ಕ್ರಾಫ್ಟ್ನ ಸ್ಟ್ರಕ್ಚರ್ನ ತರೋವಾಗಿ ಇನ್ಸ್ಪೆಕ್ಷನ್ ಮಾಡೋದು, ಹಾಗೂ ಏರ್ಕ್ರಾಫ್ಟಿನ ಬಾಡಿಯಲ್ಲಿ ಯಾವುದೇ ರೀತಿಯಾದಂಥ ಕ್ರ್ಯಾಕ್ ಇದ್ರೆ ಅದನ್ನ ಇನ್ಸ್ಪೆಕ್ಟ್ ಮಾಡೋದು. ಸೊ ಇವೆಲ್ಲ ಟೆಸ್ಟ್ನ ಕಂಡಕ್ಟ್ ಮಾಡಲಿಕ್ಕೆ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರ್ ಡೈರೆಕ್ಟ್ ಆಗಿ ರೋಲ್ ಪ್ಲೇ ಮಾಡ್ತಾರೆ. ಸೊ ಒಂದು ಏವಿಯೇಷನ್ ಇಂಡಸ್ಟ್ರಿಗೆ ಹೈಲಿ ಸ್ಕಿಲ್ಡ್ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರ್ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಇಷ್ಟು ಪಾರ್ಟ್ ನಿಮಗೆ ಕ್ಲಿಯರ್ ಆಗಿದ್ರೆ ಒಂದು ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರ್ ಆಗೋದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ಕಲಿಯೋಣ. ಸ್ಟೆಪ್ ನಂಬರ್ 1, ಮೀಟಿಂಗ್ ದ ಎಲಿಜಿಬಿಲಿಟಿ ಕ್ರೈಟೀರಿಯಾ. ನೀವು ನಿಮ್ಮ 12th ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೂ ಮ್ಯಾಥ್ಸ್ ಇಂದ ಕಂಪ್ಲೀಟ್ ಮಾಡಿದ್ರೆ ಅಥವಾ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಮಾಡಿದ್ರೆ ನೀವು ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರ್ ಆಗಲಿಕ್ಕೆ ಎಲಿಜಿಬಲ್ ಆಗಿರ್ತೀರಾ. ಸ್ಟೆಪ್ ನಂಬರ್ 2, ಚೂಸಿಂಗ್ ಅ ರೈಟ್ AME ಕೋರ್ಸ್. ಈ AME ಕೋರ್ಸ್ ಅಲ್ಲಿ 2 ಮೇನ್ ವಿಭಾಗ ಇರುತ್ತೆ. ಕ್ಯಾಟಗರಿ A ವಿಚ್ ಇಸ್ ಫಾರ್ 2 years. ನೀವು ಬರುವ ಏರ್ಕ್ರಾಫ್ಟ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಬೇಕಂತಿದ್ರೆ ಅಥವಾ ಕ್ವಿಕ್ ರಿಪೇರ್ ಹಾಗೂ ಟ್ರಬಲ್ ಶೂಟಿಂಗ್ ನ ಅನಲೈಸ್ ಮಾಡಬೇಕಂತಿದ್ರೆ ಕ್ಯಾಟಗರಿ A ನ ನೀವು ಚೂಸ್ ಮಾಡಬಹುದು, ವಿಚ್ ಇಸ್ ಅ ಶಾರ್ಟ್ ಡ್ಯೂರೇಷನ್ ಕೋರ್ಸ್. ಇದೇ ರೀತಿ ಕ್ಯಾಟಗರಿ B ಅಲ್ಲಿ ಏನಿರುತ್ತೆ ಅಂದ್ರೆ ನಿಮಗೊಂದು ಅಡ್ವಾನ್ಸ್ಡ್ ಲೈಸೆನ್ಸ್ ಸಿಗುತ್ತೆ. ಇದ್ರ ಜೊತೆಗೆ ನೀವೊಂದು ಏರ್ಕ್ರಾಫ್ಟಿನ ಆಳದಲ್ಲಿ ಕೆಲಸ ಮಾಡ್ತೀರಾ, ಲೈಕ್ ಮೇಂಟೆನೆನ್ಸ್, ಇನ್ಸ್ಪೆಕ್ಷನ್ಸ್ ಹಾಗೂ ಕಾಂಪ್ಲೆಕ್ಸ್ ರಿಪೇರ್ಸ್. ಕ್ಯಾಟಗರಿ B ತುಂಬಾ ಅಡ್ವಾನ್ಸ್ಡ್ ಕೋರ್ಸ್ ಆಗಿರುತ್ತೆ. ಏನಕ್ಕಂದ್ರೆ ನಿಮ್ಗೊಂದು DGCA ಅಥರೈಸ್ಡ್ ಲೈಸೆನ್ಸ್ ಸಿಗುತ್ತೆ. ಇದ್ರ ಮುಖಾಂತರ ಪ್ರತಿಯೊಂದು ಏರ್ಕ್ರಾಫ್ಟ್ನ ರಿಪೇರ್ ಮಾಡಿ ಅದನ್ನ ಸರ್ಟಿಫೈ ಮಾಡಬಹುದು ಬಿಫೋರ್ ದೇ ಫ್ಲೈಟ್. ಸ್ಟೆಪ್ ನಂಬರ್ 3, ಎನ್ರೋಲ್ ಇನ್ ಅ DGCA ಅಪ್ರೂವ್ಡ್ AME ಇನ್ಸ್ಟಿಟ್ಯೂಟ್ಸ್. ಈ ಸ್ಟೆಪ್ ಸೂಪರ್ ಇಂಪಾರ್ಟೆಂಟ್. ಒಂದು DGCA ಅಥರೈಸ್ ಮಾಡಿರುವಂತ ಇನ್ಸ್ಟಿಟ್ಯೂಟ್ ಅಲ್ಲಿ ನೀವು AME ಕೋರ್ಸ್ನ ಪಡಿಬೇಕು. ಇದ್ರ ಮುಖಾಂತರನೇ ನೀವೊಂದು ವ್ಯಾಲಿಡ್ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರ್ ಸರ್ಟಿಫಿಕೇಟ್ನ ಪಡಿಬಹುದು. ಸೊ ಈ ಟ್ರೈನಿಂಗ್ ಅಲ್ಲಿ ನಿಮ್ಗೆ ಏನೆಲ್ಲ ಮೇನ್ ಆಗಿ ಕವರ್ ಮಾಡ್ತಾರೆ ಅಂದ್ರೆ ಏರೋಡೈನಮಿಕ್ಸ್, ಏವಿಯಾನಿಕ್ಸ್, ಜೆಟ್ ಇಂಜಿನ್ಸ್ ಹಾಗೂ ಲ್ಯಾಂಡಿಂಗ್ ಗೇರ್ ಸಿಸ್ಟಮ್ಸ್. ಅಂಡ್ ಟ್ರಸ್ಟ್ ಮೀ, ದಿಸ್ ಇಸ್ ವೇರ್ ಯುಲ್ ಫೀಲ್ ಲೈಕ್ ಅ ರಿಯಲ್ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರ್. ಸ್ಟೆಪ್ ನಂಬರ್ 4, ಕ್ಲಿಯರ್ ದ DGCA ಎಕ್ಸಾಮ್ಸ್. ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರ್ಸ್ ಕೂಡ DGCA ಎಕ್ಸಾಮ್ಸ್ಗಳನ್ನ ಕ್ಲಿಯರ್ ಮಾಡಬೇಕು. ಇದ್ರ ಮುಖಾಂತರ ನೀವು ನಿಮ್ಮ AME ಲೈಸೆನ್ಸ್ನ ಪಡೀಲಿಕ್ಕೆ 1 ಸ್ಟೆಪ್ ಕ್ಲೋಸರ್ ಇರ್ತೀರಾ. ಸ್ಟೆಪ್ ನಂಬರ್ 5, ಗೆಟ್ ಆನ್ ದ ಜಾಬ್ ಟ್ರೈನಿಂಗ್. ಯಾವುದೇ ಸಬ್ಜೆಕ್ಟ್ ಅಲ್ಲಿ ಥಿಯರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಬಟ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಥಿಯರಿಗಿಂತ ವಿಭಿನ್ನವಾಗಿರುತ್ತೆ. ಇದ್ರ ಮುಖಾಂತರ ನೀವು ಹಲವಾರು ಟಾಸ್ಕ್ಗಳನ್ನ, ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತೀರಾ, ವಿಚ್ ಬಿಲ್ಡ್ಸ್ ಅ ಥ್ರಿಲ್ ಇನ್ ಲರ್ನಿಂಗ್ ಸಮಥಿಂಗ್. ಸೊ ನೀವು ನಿಮ್ಮ AME ಕೋರ್ಸ್ನ ಮುಗಿಸಿದ ನಂತರ ಆನ್ ದ ಜಾಬ್ ಟ್ರೈನಿಂಗಿಗೆ ಹೋಗಬೇಕಾಗತ್ತೆ. ಇದು ನೀವು ಒಂದು ಏರ್ಲೈನ್ ಸಂಸ್ಥೆ ಬಳಿ ಪಡಿಬಹುದು ಅಥವಾ ಮೇಂಟೆನೆನ್ಸ್, ರಿಪೇರ್ ಅಂಡ್ ಆಪರೇಷನ್ ಅಥವಾ MRO ಬಳಿ ಕೂಡ ನೀವು ನಿಮ್ಮ ಟ್ರೈನಿಂಗ್ನ ಪಡಿಬಹುದು. ಸೊ ಇಲ್ಲಿ ನಿಮಗೆ ಒಂದು ರಿಯಲ್ ವರ್ಲ್ಡಿನ ಏರ್ಕ್ರಾಫ್ಟ್ ರಿಪೇರ್ ಹಾಗೂ ಮೇಂಟೆನೆನ್ಸ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಕಲಿಯೋಕೆ ಸಿಗುತ್ತೆ. ಸೊ ನೀವೊಂದು ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರ್ ಆದಮೇಲೆ ನೀವು ಎಷ್ಟು ಸ್ಯಾಲ್ರಿ ಪಡಿಬೋದು ಅಂದರೆ ಓರ್ವ ಫ್ರೆಷರ್ ಆಗಿ ನೀವು 3.5 to 6 lakhs ಪಡಿಬೋದು. ಅದೇ ನೀವು ಮಿಡ್ ಲೆವೆಲಲ್ಲಿ 6 to 12 lakhs ಪರ್ ಇಯರ್ ಪಡಿಬೋದು. ಹಾಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಬೆಳೀತಾ ಹೋದಾಗೆ 12 to 25 lakhs ಪರ್ ಆ್ಯನಮ್ ನೀವು ಪಡಿಬೋದು. ಸೊ ನಾನು ಇಲ್ಲಿ ಕೊಟ್ಟಿರುವಂಥ ನಂಬರ್ಸ್ ಇಸ್ ಅ ರಫ್ ಫಿಗರ್. ನಿಮ್ಮ ಸ್ಯಾಲ್ರಿ ನೀವು ವರ್ಕ್ ಮಾಡ್ತಿರುವಂಥ ಲೊಕೇಶನ್ ಮೇಲೆ, ನೀವು ವರ್ಕ್ ಮಾಡ್ತಿರುವಂಥ ಏರ್ಕ್ರಾಫ್ಟ್ ಟೈಪ್ ಮೇಲೆ ಹಾಗೂ ನೀವು ಕೆಲಸ ಮಾಡ್ತಿರುವಂಥ ಸಂಸ್ಥೆ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ನಮ್ಮ ದೇಶದ ಏವಿಯೇಷನ್ ಇಂಡಸ್ಟ್ರಿ ತುಂಬಾ ವೇಗವಾಗಿ ಗ್ರೋ ಆಗ್ತಿದೆ. ನೀವು ಈ ಫೀಲ್ಡ್ನ ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ತರೋ ರಿಸರ್ಚ್ನ ಮಾಡಿ, ಹಾಗೆ ನಿಮಗೆ ಈ ಫೀಲ್ಡ್ ಬಗ್ಗೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ. ಸೊ ಇದಾಗಿತ್ತು ಈ ದಿನದ ವಿಶೇಷ. ಇದೇ ರೀತಿ ಏವಿಯೇಷನ್ ಕಂಟೆಂಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಇಂದ ನಮಗೆ ಇನ್ನಷ್ಟು ಮೋಟಿವೇಶನ್ ಸಿಗುತ್ತೆ ಟು ಬಿಲ್ಡ್ ಮೋರ್ ಏವಿಯೇಷನ್ ರಿಲೇಟೆಡ್ ಕಂಟೆಂಟ್ಸ್ ಲೈಕ್ ದಿಸ್. ನಮ್ಮ ಏವಿಯೇಷನ್ ಮಾಸ್ಟರಿ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಏರ್ಲೈನ್ ಸಂಸ್ಥೆಗಳು ಏರ್ಕ್ರಾಫ್ಟ್ಗಳನ್ನ ಬೈ ಮಾಡೋದಿಲ್ಲ, ಅದನ್ನ ರೆಂಟಿಗೆ ತಗೊಳ್ತಾರೆ. ಈ ವಿಷಯದ ಬಗ್ಗೆ ನಿಮ್ಗೇನು ಗೊತ್ತೇ ಇಲ್ಲ ಅಂದ್ರೆ ಐ ವುಡ್ ರೆಕಮೆಂಡ್ ಯು ಟು ವಾಚ್ ದಿಸ್ ಫ್ಯಾಬುಲಸ್ ವಿಡಿಯೋ.